ಈಗ ಹೋಗಿರೋದು ಬಾಡಿಗೆ ಕೋಳಿ ಮಗ ಆನ್ಲೈನ್ ಪೇಮೆಂಟ್ ಮಾಡೋನೆ 1707 ರೂಪಾಯಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಈ ಕಡೆ ಬರ್ತಾ ಇದೆ, ಆರ್ಡ್ರ್ ಬೇರೆ ಬಂತು, ಟೈರ್ ಬೇರೆ ಕುಣಿತಾ ಇತ್ತು. ಆಮೇಲೆ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ನಾನು ಪಿಕಪ್ಗೆ ಹೋದೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು ಬೆಳಿಗ್ಗೆ 8:20, ಸೋಮವಾರ. ಇವಾಗ ಮನೆಯಿಂದ ಟಿಫನ್ ಮಾಡ್ಕೊಂಡು ಹೊರಟಿದ್ದೀನಿ. ಕುಂಬಳಗೂಡಿಗೆ ಖಾಲಿ ಹೋಗ್ತಾ ಇರೋಣ. ಡ್ಯೂಟಿ ನಾನು ಮಾಡ್ಕೊಂಡು ಡ್ಯೂಟಿ ಬಂದರೆ ಎತ್ಕೊಳ್ಳೋಣ, ಇಲ್ಲ ಕುಂಬಳಗೂಡಿಗೆ ಹೋಗಿ ಡ್ಯೂಟಿ ಬಂದೇ ಬರುತ್ತೆ. ಹೋಗೋಣ ಬನ್ನಿ ಕುಂಬಳಗೂಡಿಗೆ. ಹೋದ ವಾರ ಎಲ್ಲ ಸರಿಯಾಗಿ ಡ್ಯೂಟಿ ಇರಲಿಲ್ಲ, ಈ ವಾರ ಎಷ್ಟಾಗುತ್ತೆ ಏನೋ ಹೇಳ್ತೀನಿ. ನಂದು ಮಂತ್ಲಿ ಅರ್ನಿಂಗ್ಸ್ ವಿಡಿಯೋ ಬರಬೇಕು, ಆದರೆ ಇವತ್ತು ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ಹೋಗೋಣ ಕುಂಬಳಗೂಡಿಗೆ. ಆರ್ಡ್ರು ಎಷ್ಟೊತ್ತು ಬರುತ್ತೆ, ಏನು ಎಷ್ಟು ಆರ್ಡ್ರು ಆಗುತ್ತೆ ಎಲ್ಲನೂ ಹೇಳ್ತೀನಿ. ಬನ್ನಿ ಫುಲ್ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿರ್ತೀನಿ, ಹೋಗಿ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಕುಂಬಳಗೂಡಿಗೆ ಬರ್ತಾ ಇದ್ದಂಗೆ ಹಂಗೆ ಹೋಗಿ ಒಂದು ಟೀ ಕುಡ್ಕೊಂಡೆ. ಸ್ನೇಹಿತರೆ, ಟೈಮು 9:44 ಆಗಿದೆ. ಕುಂಬಳಗೂಡಿಗೆ ಬಂದಿದ್ದೀನಿ. ಆರ್ಡ್ರ್ ಯಾವುದು ಬಂದಿಲ್ಲ ಇನ್ನು. ಒಂದು ಬಂದಿತ್ತು, ಮಿತ್ಕಾನಹಳ್ಳಿ ಅಂದ್ಬಿಟ್ಟು 1400 ರೂಪಾಯಿನೋ ಬಂದಿತ್ತು, ತಗೊಂಡಿಲ್ಲ. ಬೇರೆ ಮಿಸ್ ಆರ್ಡ್ರ್ ಆಯಿತು. ನೋಡೋಣ ಯಾವ ಆರ್ಡ್ರ್ ಬರುತ್ತೆ ಏನು, ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಟೈಮು 10:03. ಫಸ್ಟ್ನೇ ಆರ್ಡ್ರ್ ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. ಪಿಕಪ್ ಅರ್ಧ ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ಅರೆಕೆಂಪನಹಳ್ಳಿ, ವಿಲ್ಸನ್ ಗಾರ್ಡನ್ ಹತ್ರ ಅರೆಕೆಂಪನಹಳ್ಳಿ ಡ್ರಾಪ್ ಇರೋದು. ಹೋಗೋಣ ಬನ್ನಿ ಲೋಡಿಂಗ್ ಪಾಯಿಂಟ್ಗೆ. ಕುಂಬಳಗೂಡಿಂದ ಬಂದಿರೋದು. ಲೋಡಿಂಗ್ ಪಾಯಿಂಟ್ಗೆ ಬಂದು ಗಾಡಿ ಹಾಕ್ತಾ ರಿವರ್ಸು. ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. 7 ಶೀಟ್ ಇದೆಯಂತೆ ಪ್ಲೈವುಡ್ಡು. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ, ಬಿಲ್ ಇಸ್ಕೊಂಡು. ಶೀಟ್ ಆಗಿದೆ, ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ನು 24 ಕಿಲೋಮೀಟ್ರ್ ಇದೆ. 1 ಅವರ್ 20 ನಿಮಿಷ ತೋರಿಸ್ತಾ ಇದೆ 24 ಕಿಲೋಮೀಟ್ರಿಗೆ. ಹೋಗೋಣ ಬನ್ನಿ. ಫುಲ್ ಟ್ರಾಫಿಕ್ಕು. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ, ಅನ್ಲೋಡಿಂಗ್ ಮಾಡ್ತವ್ರೆ. ಆರ್ಡ್ರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಎರಡನೇ ಆರ್ಡ್ರ್ ಬಂದಿದೆ. ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಪಿಕಪ್ಪೇ 3 ಕಿಲೋಮೀಟ್ರ್ ಐತೆ. ಸುಧಾಮ್ ನಗರ ಪಿಕಪ್ ಇರೋದು. ನಾನು ಇದ್ದದ್ದು ಅರೆಕೆಂಪನಹಳ್ಳಿ ವಿಲ್ಸನ್ ಗಾರ್ಡನ್ ಹತ್ರ ಇದ್ದೆ. ಸುಧಾಮ್ ನಗರ ಪಿಕಪ್ ಕೊಟ್ಟವ್ರೆ. ಹೋಗೋಣ ಬನ್ನಿ. ಡ್ರಾಪ್ ಇರೋದು ತೊರಿಹೋಬನಹಳ್ಳಿ, ಪೀಣ್ಯದಿಂದ ಆ ಕಡೆ ಎಲ್ಲ ಬರುತ್ತೆ. ಹೋಗೋಣ ಬನ್ನಿ ಪಿಕಪ್ಗೆ. ಸ್ನೇಹಿತರೆ, ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಟೋಟಲ್ಲು 34 ಬಾಕ್ಸ್ ಇದೆಯಂತೆ. ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ಡ್ರಾಪ್ಗೆ. ಡ್ರಾಪು ಹಿಂಗೆ ಒಳಗಡೆಯಿಂದ ಹೋದರೆ ಮರಡಿ ರೋಡ್ ಮೇಲೆ ಒಳಗಡೆಯಿಂದ ಹೋದರೆ 16 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಟ್ರಾಫಿಕ್ ಜಾಸ್ತಿ ಇದೆ. ನಾಯಂಡಹಳ್ಳಿ ಕಡೆಯಿಂದ ಹೋದರೆ ರಿಂಗ್ ರೋಡಲ್ಲಿ 20 ಕಿಲೋಮೀಟ್ರ್ ಇದೆ. ಟ್ರಾಫಿಕ್ ಕಮ್ಮಿ ಇರುತ್ತೆ ಅಲ್ಲಿ. ರಿಂಗ್ ರೋಡಲ್ಲಿ ಹೊಟ್ಟೋಗೋಣ. ಮಾರ್ಕೆಟ್ ಫ್ಲೈಓವರ್ ಹತ್ಬಿಟ್ಟು ಇಳಿದ್ಬಿಟ್ರೆ ಗುಡ್ದಳ್ಳಿ, ನಾಯಂಡಹಳ್ಳಿ ಸಿಗ್ನಲ್ ರೈಟ್ ತಗೊಬಿಟ್ರೆ ಆರಾಮಾಗಿ ಹೋಗ್ಬೋದು. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಲೋಡಿಂಗ್ ಪಾಯಿಂಟಿಂದ ಈಚೆಗೆ ಬಂದದ್ದು ಅಷ್ಟೇ, ಫುಲ್ಲು ಜಾಮು. ನಾಲಾ ರೋಡ್ ಅಂತಾರೆ ಇದನ್ನ, ಫುಲ್ಲು ಜಾಮ ಹೋಗೈತೆ ಇಲ್ಲೇ. ಹಂಗೆ ಹೋಗ್ಬೇಕಾದ್ರೆ ನಾಯಂಡಹಳ್ಳಿ ಸ್ಟೋಲ್ ಬಂಕ್ ಹತ್ರ ಡೀಸೆಲ್ ಹಾಕ್ಸೋಣ ಅಂತ ಬಂದೆ. ಹಾಕ್ಸ್ತಾಯಿದ್ದೀನಿ ಡೀಸೆಲ್ಲು. 1100 ರೂಪಾಯಿಗೆ ಹಾಕ್ಸ್ತಾಯಿದ್ದೀನಿ. ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಅನ್ಲೋಡ್ ಪಾಯಿಂಟ್ ಹತ್ರ ಬರ್ತಾ ಇದ್ದಂಗೆ ನಮ್ಮ ಹುಡುಗ ಬರ್ತೀನಿ ಅಂತ ಹೇಳಿದ. ಬಂದು ನಿಂತವನೇ, ಆದರೆ ನಂಗೆ ಕಾಣಲಿಲ್ಲ. ಅವನೇ ವೀಡಿಯೋ ಮಾಡೋನು. ಗಾಡಿದು ಹಿಂದ್ಗಡೆನೇ ಫಾಲೋ ಬಂದವನೇ ವೀಡಿಯೋ ಮಾಡ್ಕೊಂಡು. ಆಮೇಲೆ ಬಂದು ಅನ್ಲೋಡ್ ಪಾಯಿಂಟ್ಗೆ. ಅನ್ಲೋಡೆಲ್ಲ ಆದಮೇಲೆ ಹಂಗೆ ಒಂದು ಹಾಫ್ ರೈಸ್ ತಿನ್ಕೊಂಡೆ ಅವನು ಹೋದ. 3:21 ಟೈಮು. ಒಂದು ಆರ್ಡ್ರ್ ಬಂದಿದೆ 1707 ರೂಪಾಯಿ. ಔಟ್ ಸ್ಟೇಷನ್ ಅಂತೆ. 1707 ರೂಪಾಯಿಗೆ ಔಟ್ ಸ್ಟೇಷನ್ ಬಾಡಿಗೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಇದೆಲ್ಲ ಕುಣಿಗಲ್ಲ, ಮಾಗಡಿಯಿಂದ ಮುಂದೆ ಎಲ್ಲ ತೋರಿಸ್ತಾ ಇದೆ. ಹೋಗೋಣ ಬನ್ನಿ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ, ಗಾಡಿ ಹಾಕಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಬಾಕ್ಸ್ಗಳು ಹಾಕ್ತಾವ್ರೆ ನೋಡಿ, ಅದೇ ಬಾಕ್ಸ್ಗಳು 22 ಬಾಕ್ಸ್ ಇದೆಯಂತೆ.
ಟೋಟಲು ಲೋಡಿಂಗ್ ಮಾಡ್ತಾವ್ರೆ. ಟೋಟಲ್ 600 kg ಏನೋ ಬರ್ತದೆ ಅಂತ ಹೇಳಿದ್ರು, ನನಗೂ ಗೊತ್ತಿಲ್ಲ ಎಷ್ಟು ಬರುತ್ತೋ ಅಂತ. ಇಲ್ಲಿರೋದು ಈ ಕಡೆ ಇರೋದೆಲ್ಲ ಲೋಡ್ ಮಾಡ್ತಾರೆ. ಸ್ನೇಹಿತರೆ, ಟೈಮು 3:55. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನು. ಕುಣಿಗಲ್ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇರೋದು ಡ್ರಾಪು. 52 ಕಿಲೋಮೀಟ್ರ್ ಇದೆ. 1707 ರೂಪಾಯಿ ಕೊಟ್ಟವನೆ. ಸ್ಟೇಷನ್ ಅದು ಸ್ಟೇಷನ್ ಕೊಟ್ಟವನು ಸ್ಟೇಷನ್. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. 1.25 ಅವರ್ ತೋರಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ನಂದೋಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಕಂಪ್ನಿ ಒಳಗಡೆ ಗಾಡಿ ಹಾಕಿದ್ದೀನಿ ನಂದೋಡ್ ಪಾಯಿಂಟ್ಗೆ. ಇನ್ನು ಬಂದಿಲ್ಲ, ಬಂದು ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಮಾಡ್ಕೊಂಡು ಮತ್ತೆ ಖಾಲಿ ಹೋಗ್ಬೇಕು. ಇವಾಗ 52 ಕಿಲೋಮೀಟ್ರು ಮಾಗಡಿ ರೋಡ್ಗೆ. ನಾನು ನಾಯಂಡಹಳ್ಳಿಗೆ ಖಾಲಿ ಹೋಗ್ತೀನಿ ಅಂದರೆ ಒಂದು 65 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು ಇವಾಗ. ನೋಡೋಣ ಬನ್ನಿ, ಅನ್ಲೋಡ್ ಆಗಲಿ, ಅನ್ಲೋಡ್ ಮಾಡ್ಕೊಂಡು ಹೋಗೋಣ. ಇವಾಗ ಬಂದವ್ರೆ, ಅನ್ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಅನ್ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸ್ನೇಹಿತರೆ, ಟೈಮು 5:25. ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ. ಖಾಲಿ 67 ಕಿಲೋಮೀಟ್ರ್ ಹೋಗ್ಬೇಕು ಇವಾಗ ಖಾಲಿ ನಾಯಂಡಹಳ್ಳಿಗೆ. ಹೋಗೋಣ ಬನ್ನಿ. ಈಗ ಹೋಗಿರೋದು ಬಾಡಿಗೆ. ಬಾಳಿ ಮಗ ಆನ್ಲೈನ್ ಪೇಮೆಂಟ್ ಮಾಡವನೆ 1707 ರೂಪಾಯಿ. ಫೋನ್ಪೇ ಮಾಡು ಅಂತ ಹೇಳ್ಬಿಟ್ಟು ನಂಬರ್ ಹೇಳ್ತಾ ಇದ್ದೀನಿ. ಅವ್ನು ಕಟ್ ಮಾಡ್ಬಿಟ್ಟು ಫೋನೇ ಎತ್ತಾ ಇಲ್ಲ ಬಾಳಿ ಮಗ. ಸ್ನೇಹಿತರೆ, ಮಾಗಡಿ ಬಿಟ್ಟು ತಾವರೆಕೆರೆ ಹತ್ರ ಬರ್ತಾ ಇದೆ. ಯಾಕೋ ಬರ್ತಾ ಇದ್ದಂಗೆ ಗಾಡಿ ಹಿಂದ್ಗಡೆ ಕುಣಿತಾ ಇತ್ತು ಟೈರು. ಎಲ್ಲ ಪಂಚರ್ ಆಗೋಗಿರ್ಬೇಕು ಅಂದ್ಬಿಟ್ಟು ನಾನು ಸೈಡ್ಗೆ ಹಾಕಿ ನೋಡೋಣ ಅಂತ ಹೋದರೆ ಏನೂ ಇಲ್ಲ, ಎಲ್ಲ ಕರೆಕ್ಟಾಗೇ ಇತ್ತು. ಸುತ್ತ ನೋಡಿದೆ, ಎಲ್ಲ ಟೈರು ಯಾವುದೂ ಏರ್ ಇಳಿದಿರಲಿಲ್ಲ. ಆಮೇಲೆ ಮತ್ತೆ ಮೂವ್ ಮಾಡೋದು ತಿರ್ಗಾ ಹಂಗೆ ಕುಣಿತಾಯಿತ್ತು. ಏನಾಯಿತು ಅಂದ್ಬಿಟ್ಟು ಇಳಿದ್ಬಿಟ್ಟು ನೋಡಿದೆ. ಆಮೇಲೆ ರೈಟ್ ಸೈಡ್ ವೀಲು, ಬ್ಯಾಕ್ ವೀಲು ಊದ್ಕೊಂಡಂಗೆ ಆಗ್ಬಿಟ್ಟಿತ್ತು, ಏರ್ ಬಂದಂಗೆ ಸ್ವಲ್ಪ ಹೈಟ್ ಆಗ್ಬಿಟ್ಟಿತ್ತು. ಆಮೇಲೆ ಒಂದು ಮೊಳೆನೂ ಹೊಡೆದಿತ್ತು, ಏರ್ ಹೋಗ್ತಾಯಿತ್ತು, ಸೌಂಡ್ ಬರ್ತಾಯಿತ್ತು. ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಟೈರ್ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಆರ್ಡ್ರು ಬಂದ್ಬಿಡ್ತು ಪೋರ್ಟರಲ್ಲಿ. ಆರ್ಡ್ರು ತಗೊಬಿಟ್ಟು 8 ಕಿಲೋಮೀಟ್ರ್ ಇತ್ತು ಪಿಕಪ್ಪು. 8 ಕಿಲೋಮೀಟ್ರ್ ಇದೆ, 20 ನಿಮಿಷ ಆಗುತ್ತೆ ಅಂತ ಹೇಳ್ಬಿಟ್ಟು ಟೈರ್ ಚೇಂಜ್ ಮಾಡೋಣ, ಸ್ಟೆಪ್ನಿ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ಡ್ಯೂಟಿ ಎತ್ಕೊಬಿಟ್ಟು ಆಮೇಲೆ ಸ್ಟೆಪ್ನಿ ಚೇಂಜ್ ಮಾಡೋಂತ ಬಿಚ್ತಾಯಿದ್ದೀನಿ. ಬಿಚ್ಕೊಂಡು ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಹೋಗೋಣ ಬನ್ನಿ. ಎಷ್ಟು ಫಾಸ್ಟಾಗಿ ಸ್ಟೆಪ್ನಿ ಚೇಂಜ್ ಮಾಡಿರೋದು ಅಂದರೆ, ಜಾಕ್ ಎತ್ತಿ ವೀಲ್ ಬಿಚ್ಚಿ ವೀಲ್ ಫಿಟ್ ಮಾಡಿರೋದು ಬರೀ 6 ನಿಮಿಷಕ್ಕೆ ಇಷ್ಟೆಲ್ಲ ಮಾಡಿದ್ದೀನಿ. ಫುಲ್ಲು ರಿಸ್ಕ್ ಆಯಿತು ಅನಿಸುತ್ತೆ. ಫುಲ್ ಮೈ ಕೈಯೆಲ್ಲ ನೋವು ಬಂದ್ಬಿಡ್ತು. ಅಲ್ಲಿ ತಲೆ ಹೋಗಲ್ಲ, ಟ್ಯಾಂಕ್ಗಳು ಬೇರೆ ಕೊಡಿಸ್ಬಿಟ್ಟಿದ್ದೀನಿ. ತಲೆ ಹಾಕೋಕ್ಕೂ ಹಿಂಸೆ, ಕೈ ಅಲ್ಲಾಡ್ಸೋಕ್ಕೂ, ಕೈ ಹಾಕೋಕ್ಕೂ ಹಿಂಸೆ. ಅಲ್ಲಿ ಆ ಥರ ಐತೆ ಜಾಗ ವೀಲ್ ಪಕ್ಕ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮಿಂಗ್ ಆಗೋಗುತ್ತೆ. ಬನ್ನಿ ಚೇಂಜ್ ಮಾಡ್ಕೊಂಡು ಹೋಗೋಣ ಪಿಕಪ್ಗೆ. ಆರ್ಡ್ರ್ ಬೇರೆ ತಗೊಬಿಟ್ಟಿದ್ದೀನಿ. ಆರ್ಡ್ರ್ ಬಂದಿರೋದು ಡ್ರಾಪ್ ಇರೋದು ಆರ್ ಆರ್ ನಗರ. ಇಲ್ಲ ಅಂದ್ರೆ ತಗೋತಿರ್ಲಿಲ್ಲ. ಈಗ ಕ್ಯಾನ್ಸಲ್ ಮಾಡಿಸೋರೆ ಸುಮ್ಮನೆ ಪ್ರಾಬ್ಲಮ್. ಹಿಂಗೆ ಖಾಲಿ ಬೇರೆ ಹೋಗ್ಬೇಕು. 20 ಕಿಲೋಮೀಟ್ರು 22 ಕಿಲೋಮೀಟ್ರ್ ಐತೆ ಇನ್ನು ನಾಯಂಡಹಳ್ಳಿಗೆ. ಅದ್ರ ಬದಲು 8 ಕಿಲೋಮೀಟ್ರ್ ಪಿಕಪ್ ಹೋದರೆ ಏನು ಪ್ರಾಬ್ಲಮ್ ಇಲ್ಲ. ಒಂದು 700 ಚಿಲ್ಲರೆ ಬಂದೈತೆ, 800 ರೂಪಾಯಿ. ಬನ್ನಿ ಲೋಡ್ ಮಾಡ್ಕೊಂಡು ಹೋಗೋಣ, ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು. खत्म, बाय बाय, टाटा, गुड बाय, गया. ಸ್ನೇಹಿತರೆ, ಬಾಡಿಗೆ ಬಂದಿದೆ. ಬಾಡಿಗೆ ಬಂದಮೇಲೆ ಟೈರು ಏರ್ ಬಂದ್ಬಿಟ್ಟಿರೋದು ಗೊತ್ತಾಯಿತು. ಗಾಡಿ ಏನು ಕುಣಿತಾ ಬಿದ್ದಿತ್ತು ಟೈರು. ಆಮೇಲೆ ಹೋಗಿ ನೋಡಿದ್ರೆ ಏರ್ ಬಂದ್ಬಿಟ್ಟೈತೆ ರಿಬೋ ಟೈರು. ಇವಾಗ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪಿಕಪ್ಗೆ. 8 ಕಿಲೋಮೀಟ್ರ್ ಇತ್ತು. ಕಸ್ಟಮರ್ ಆಗಲೇ ಫೋನ್ ಮಾಡಿದರು, 20 ನಿಮಿಷ ಆಗುತ್ತೆ ಅಂತ ಹೇಳಿದೆ. ಆದಷ್ಟು ಬೇಗ ಚೇಂಜ್ ಮಾಡಿದ್ದೀನಿ. ಹೋಗೋಣ ಬನ್ನಿ ಪಿಕಪ್ಗೆ. ಡ್ರಾಪ್ ಇರೋದು ಆರ್ ಆರ್ ನಗರ. ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಿಸ್ದೆ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಎತ್ಕೊಳ್ತಾ ಇರಲಿಲ್ಲ. ಆರ್ ಆರ್ ನಗರ ಇರೋದ್ರಿಂದ ಎತ್ಕೊಂಡಿರೋದು. ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎತ್ಕೊಂಡೆ. ಹೋಗೋಣ ಬನ್ನಿ ಫಸ್ಟು ಪಿಕಪ್ಗೆ, ನೋಡೋಣ. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಗಿಡಗಳು ನರ್ಸರಿಲಿ ಗಿಡಗಳು ಲೋಡ್ ಮಾಡ್ತಾವ್ರೆ. ಅದು ಏರ್ ಬಂದಿರೋ ಟೈರ್ ಬಿಚ್ಚಿರೋದು ಅಲ್ಲೇ ಹಾಕಿದ್ದೀನಿ ಹಿಂದೆಗಡೆ. ಅಲ್ಲೇ ಪಕ್ಕದಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಲೋಡಿಂಗ್ ಮಾಡ್ತಾವ್ರೆ. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. 19 ಕಿಲೋಮೀಟ್ರ್ ಇದೆ, 53 ನಿಮಿಷ ತೋರಿಸ್ತಾ ಇದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಅನ್ಲೋಡ್ ಪಾಯಿಂಟ್ಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತಾವ್ರೆ.
ಆರ್ ಆರ್ ನಗರದಲ್ಲಿ ರೋಡೆಲ್ಲ ಮಾಡ್ಕೊಂಡು ನಾಯಂಡಳ್ಳಿ ಹತ್ರ ಬರ್ತಾ ಇದೆ. ಪಂಚರ್ ಅಂಗಡಿ ಇನ್ನೂ ಓಪನ್ ಇತ್ತು, ಅದು ಚೇಂಜ್ ಮಾಡಿಸ್ಬೋಣ. ಏರ್ ಬಂದಿರೋದನ್ನ ಬಿಚ್ಚಿಬಿಟ್ಟು ಎಕ್ಸ್ಟ್ರಾ ಒಂದು ಟೈರ್ ಇಟ್ಕೊಂಡಿದ್ದೆ ನಾನು ಸೇಫ್ಟಿಗೆ ಅಂದ್ಬಿಟ್ಟು, ಇಲ್ಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು. ಆ ಟೈರ್ನ ಹಾಕ್ಸ್ಬೇಕು ಇವಾಗ, ಬಿಚ್ಚಿಬಿಟ್ಟು ಹಾಕ್ಸ್ತಾ ಇದ್ದೀನಿ. ಒಂದು ಪಂಚರ್ ಬೇರೆ ಆಗಿದೆ, ಮೊಳೆ ಬೇರೆ ಸಿಕ್ಕಿತ್ತಲ್ಲ, ಒಂದು ಪಂಚರ್ ಆಗುತ್ತೆ. ಪಂಚರ್ ಹಾಕ್ತಾ ಇದ್ದೀನಿ. ಆ ಪಂಚರ್ ಹಾಕ್ಬಿಟ್ಟು ಅದೇ ಟೂರ್ನ ಒಂದು ಎಕ್ಸ್ಟ್ರಾ ಟೈರ್ ಇತ್ತು, ಆ ಟೈರ್ ಫಿಟ್ ಮಾಡ್ಕೊಂಡು ಬನ್ನಿ. ಈ ಟೈರು ಎಕ್ಸ್ಚೇಂಜ್ ಆಗುತ್ತೆ ಇಲ್ಲ ಕೇಳೋಣ. ರೀಬೋಟ್ ಟೈರು ಇವಾಗ ಏರ್ ಬಂದಿಲ್ಲ, ಬರೀ ಇದು ಬೆಲ್ಟ್ ಮಾತ್ರ ಎಡ್ಕೊಂಡೈತೆ ಅಷ್ಟೇ. ಇವಾಗ ಫಿಟ್ ಮಾಡ್ತಾರೆ ನೋಡಿ. ಆ ಟೈರು ಇಟ್ಕೊಳ್ಳೋದು ಹಂಗೆ ಇರಲಿ, ಟೆಪ್ನಿಂಗ್ ಮಾಡಿಕೊಳ್ಳೋಣ. ಅದು ಎಕ್ಸ್ಚೇಂಜ್ ಆಗುತ್ತಾ ಇಲ್ವಾ ವಿಡಿಯೋ ಮಾಡ್ಕೊಂಡು ಕೇಳೋಣ. ನಾಳೆ ಆಗುತ್ತೆ ಇಲ್ವಾ, ಆಗುತ್ತೆ ಅಂದರೆ ಅವ್ರ ಹೋಗೋಣ ಫ್ಯಾಕ್ಟ್ರಿಗೆ, ರೀಬೋಟ್ ಟೈರ್ ಫ್ಯಾಕ್ಟ್ರಿಗೆ. ಬನ್ನಿ ಇವಾಗ ಫಿಟ್ ಮಾಡಿಸ್ಕೊಂಡು ಹೋಗೋಣ. ಟೈಮು 9:34 ಆಗಿದೆ. 189 ಕಿಲೋಮೀಟ್ರ್ ಓಡಿದೆ. ಲೆಕ್ಕಾಚಾರ ಊಟ ಮಾಡ್ಕೊಂಡು ಮಾಡೋಣ ಬನ್ನಿ. ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲೇ BHL ಅಲ್ಲಿರೋ ಅಂಬೋರ್ ದಮ್ ಬಿರಿಯಾನಿ ಹತ್ರ ಬಂದೆ. ಒಂದು ಕುಷ್ಕ ತಿನ್ಕೊಂಡು ಕಾಫಿ ಕುಡಿಯೋಣ ಅಂಗಡಿಯಲ್ಲಿ ಒಂದು ಕಾಫಿನೂ ಕುಡ್ಕೊಂಡು ಹಂಗೆ ನಮ್ಮನ್ನು ಮಾತಾಡಿಸ್ಕೊಂಡು ಇವತ್ತಿನ ಲೆಕ್ಕಾಚಾರ ಮಾಡೋಣ ಬನ್ನಿ. 864 ರೂಪಾಯಿ ಫಸ್ಟ್ನೇ ಬಾಡಿಗೆ, ಎರಡನೇ ಬಾಡಿಗೆ ಬಂದು 788 ರೂಪಾಯಿ, ಮೂರನೇ ಬಾಡಿಗೆ 1507 ರೂಪಾಯಿ, ನಾಲ್ಕನೇ ಬಾಡಿಗೆ 664 ರೂಪಾಯಿ, ನಾಲ್ಕನೇ ಬಾಡಿಗೆ ಟೋಟಲ್ 3823 ಆಗಿದೆ. 189 ಕಿಲೋಮೀಟ್ರ್ ಓಡಿದೆ. ಮೈಲೇಜ್ 12 ಲೆಕ್ಕ ಹಾಕಿದ್ರೆ 92 ರೂಪಾಯಿ ಡೀಸೆಲ್ ರೇಟು. 1449 ಆಯಿತು. 200 ರೂಪಾಯಿ ಖರ್ಚು, 1649 ರೂಪಾಯಿ ಖರ್ಚಾಗಿದೆ. 3823 1649 ಹೋದರೆ ಇವತ್ತು 2174 ರೂಪಾಯಿ ಉಳಿದಿದೆ ಸ್ನೇಹಿತರೆ ಇವತ್ತಿಂದು ಸಂಪಾದನೆ. ಸ್ನೇಹಿತರೆ ಇಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ನಾವು ರೂಮ್ ಖಾಲಿ ಮಾಡಿರೋದ್ರಿಂದ ಗಾಡಿಲೇ ಮನಿಕತ್ತಾ ಇದ್ದೀನಿ ಇವತ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.